ಸೊ ಸೊ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ನಾಳೆ ಮ್ಯಾಥ್ಸ್ ಎಕ್ಸಾಮ್ ಐತಲ್ಲ, ಅದ್ರ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡೋಣ ಅಂಥೇಳಿ ನಿಮ್ಮ ಮುಂದೆ ಈ ವಿಡಿಯೋ ತೊಗೊಂಡು ಬಂದೀನಿ. ಮ್ಯಾಥ್ಸ್ ಎಕ್ಸಾಮ್ ಅಂತಂದ್ರೆ ಇದು ಟಫ್ ಅದ. ಸೊ ನಾವೇನು ಓದಿಲ್ಲ, ಸ್ವಲ್ಪ ಜನ ಓದಿದ್ರು ಇದು ಟಫ್ ಅದ, ಆಗಲ್ಲ, ಪೇಪರ್ ಟಫ್ ಬರ್ಬೋದು ಅಂತ ಅನ್ಕೊಳ್ತಿರ್ತಾರೆ. ಸೊ ನನ್ನ ಪ್ರಕಾರ ಮ್ಯಾಥ್ಸ್ ಇಸ್ ವೆರಿ ಈಸಿ. ಇವನ್ ನಾನು ಮ್ಯಾಥ್ಸಲ್ಲಿ 100 ಔಟ್ ಆಫ್ 96 ಸ್ಕೋರ್ ಮಾಡಿದ್ದೆ ಸೆಕೆಂಡ್ ಇಯರ್ ಇದ್ದಾಗ. ಸೊ ಮ್ಯಾಥ್ಸ್ ಇಸ್ ವೆರಿ ಈಸಿ, ಇಟ್ ಇಸ್ ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟು. ಮ್ಯಾಥ್ಸಲ್ಲಿ ಏನಿಲ್ಲ, ನಿಮ್ಮ ಮ್ಯಾಥ್ಸ್ ಲಾಸ್ಟ್ ಆನ್ಸರ್ ಏನೋ ತಪ್ಪಿರಲಿ ಸರಿ ಇರಲಿ, ಇಟ್ ಡಸಂಟ್ ಮ್ಯಾಟರ್. ಬಿಕಾಸ್ ನಿಮ್ದು ಇದು ಸರಿ ಇದ್ರೆ ಮುಗೀತು. ನಿಮ್ಮ ಮಾಡಿರೋ ಸ್ಟೆಪ್ಸು ಮತ್ತೆ ಆ ಫಾರ್ಮುಲಾನು ಕರೆಕ್ಟಾಗಿ ಬರ್ದಿದ್ರೆ ಮುಗೀತು, ನಿಮ್ಗೆ ಆರಾಮಾಗಿ ಮಾರ್ಕ್ಸ್ ಕೊಡ್ತಾರೋ. ಇಫ್ ಇನ್ ಕೇಸ್ ಫಾರ್ ಎಕ್ಸಾಂಪಲ್ ಇವಾಗ ಒಂದು ಪ್ರಾಬ್ಲಮ್ಮು, ಫಾರ್ ಎಕ್ಸಾಂಪಲ್ ಇಟ್ಸ್ ಫಾರ್ 5 ಮಾರ್ಕ್ಸ್ ಅನ್ಕೋ. ಆ 5 ಮಾರ್ಕ್ಸ್ ಪ್ರಾಬ್ಲಮ್ಮು ನೀವು ಲಾಸ್ಟ್ ಆನ್ಸರ್ ತಪ್ಪು ಬಂದಿದೆ, ಬಟ್ ನೀವು ಮಾಡಿರೋ ಸ್ಟೆಪ್ ಕರೆಕ್ಟ್ ಇದೆ ಅಂದಮೇಲೆ ಆ ಆ ಕ್ವಶನ್ಗೆ ಅವರು ಮಾರ್ಕ್ಸ್ ಕೊಡಲೇಬೇಕು. ಮಿನಿಮಮ್ 3 or 3.5 ಅವ್ರು ಮಾರ್ಕ್ಸ್ ಕೊಟ್ಟೇ ಕೊಡ್ತಾರೆ. ಸೊ ನೆಕ್ಸ್ಟ್ ನೀವೇನು ಮಾಡಬೇಕು, ನೆಕ್ಸ್ಟ್ ಸ್ಟೆಪ್ ವೈಸ್ ಹೆಂಗೆ ಬರೆಯೋದು. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ಬೋದು, ನೀವು ಇವ್ರು ಕೊಟ್ಟಿದ್ದಾರಲ್ಲ ಒಂದು ಟರ್ಮ್, ಇದನ್ನ ಅವರು ಎ ಫಾರ್ ಎ, ಡಿ, ಈ ಎನ್ ಅಂದ್ರೆ ಏನು, ಎನ್ ಅಂದ್ರೆ ಏನು, ಈ ತರ ಇದು ಫೈಂಡ್ ಡಿಫರೆನ್ಸ್ ಬಿಟ್ವೀನ್ ಅಂತಾರ. ಇವ್ರು ಏನ್ ಫೈಂಡ್ ಮಾಡ ಅಂತ ಹೇಳಿದಾರೆ ಇಲ್ಲಿ. ಈ ತರ ನೀವೆಲ್ಲ ಕರೆಕ್ಟ್ ಆಗಿ ಫಾರ್ಮ್ ಆಗಿ ಬರ್ಕೋಬೇಕು. ಆಮೇಲೆ ಬರ್ಕೊಂಡ ತಕ್ಷಣ ಏನ್ ಫೈಂಡ್ ಮಾಡ್ಬೇಕಿರುತ್ತಲ್ಲ ಅದ್ರ ರಿಲೇಟೆಡ್ ಒಂದು ಫಾರ್ಮುಲಾನ ಬರಿಬೇಕು. ಬರೆದು ಆ ಫಾರ್ಮುಲಾ ಹಾಕಿ ಅದು ವ್ಯಾಲ್ಯೂನ ಲಾಸ್ಟಿಗೆ ವ್ಯಾಲ್ಯೂ ಏನು ಬರುತ್ತಲ್ಲ ನಿಮ್ಮ ಲಾಸ್ಟ್ ಆನ್ಸರ್, ಅದಕ್ಕೆ ನೀವು ಈ ಥರ ಸ್ಕ್ವೇರ್ ಬ್ರ್ಯಾಕೆಟ್ ಅಥವಾ ಈ ಥರ ದೇರ್ ಫೋರು ಈ ಥರ ಹಾಕಿದ್ರೆ ಇನ್ವಿಜಿಲೇಟರ್ಗೆ ಡೈರೆಕ್ಟ್ ಅಟ್ರಾಕ್ಷನ್ ಅಲ್ಲೇ ಹೋಗ್ಬಿಡುತ್ತೆ. ಅದ್ರ ಮೇಲೆ ನೀವು ಯಾವುದು ಹಿಂಗೆ ಬ್ರ್ಯಾಕೆಟ್ಸ್ ಹಾಕಿರ್ತೀರಲ್ಲ ಅದ್ರ ಮೇಲೆ ಅವರು ಇದು ಹೋಗ್ಬಿಡುತ್ತೆ ಅಟ್ರಾಕ್ಷನ್. ಸೊ ಅವರು ಮ್ಯಾಲ ಪ್ರಾಬ್ಲಮ್ ನೋಡಕ್ ಹೋಗಲ್ಲ, ನೀವು ಬರೆದ್ರೆ ಆನ್ಸರ್ ಕರೆಕ್ಟ್ ಇದ್ರೆ ಅದನ್ನ ರೈಟ್ ಮಾಡಿ ನಿಮ್ಗೆ ಮಾರ್ಕ್ಸ್ ಕೊಟ್ಬಿಡ್ತಾರೆ. ನಾಳೆ ಮ್ಯಾಥ್ಸ್ ಅದ, ನೀವು ಯಾರು ಬೈಪಟ್ ಮಾಡಕ್ ಟ್ರೈ ಮಾಡಬೇಡ್ರಿ. ಬೈಪಟ್ ಮಾಡಿ ಹೋಗಿ ಮಾಡಿ ಬರದ್ರಿ ಅಂದ್ರೆ ಇಟ್ಸ್ ನೋ ಯೂಸ್. ನೀವು ತಿಳ್ಕೊಳ್ಳಿ, ಈ ಒಂದು ಪ್ರಾಬ್ಲಮ್ ತಿಳ್ಕೊಂಡ್ರೆ 10 ಪ್ರಾಬ್ಲಮ್ ಮಾಡ್ಬೋದು. ಬಿಕಾಸ್ ಮ್ಯಾಥ್ಸ್ ಇಸ್ ಲೈಕ್ ಪಿಕಲ್. ಅಂದ್ರೆ ಉಪ್ಪಿನಕಾಯಿ ತರ. ನೀವು ಆರಾಮಾಗಿ ಮಾಡ್ಬೋದು ಮ್ಯಾಥ್ಸ್. ಒಂದು ಪ್ರಾಬ್ಲಮ್ ಬಂದ್ರೆ ಸಾಕು ನಿಮ್ಗೆ. ಜಸ್ಟ್ ಈಗ ಫಾರ್ ಎಕ್ಸಾಂಪಲ್ ಈ ಕ್ವಶನ್ ಅಲ್ಲಿ ನೋಡ್ಬೋದು, ಎಲಿಮಿನೇಷನ್ ಮೆಥಡ್ ಹಾಕಿ ಅವ್ರು ಎಕ್ಸ್ ಮತ್ತು ವೈ ಫೈಂಡ್ ಮಾಡಿದ್ದಾರೆ. ನಿಮ್ಗೆ ಯಾವ ತರ ಬರುತ್ತಪ್ಪ ಆ ತರ ಮಾಡ್ರಿ. ಯಾವ ತರ ನಿಮ್ಗೆ ವೈ ಎಕ್ಸ್ ವ್ಯಾಲ್ಯೂ ಫೈಂಡ್ ಮಾಡಕ್ ಬರುತ್ತೋ ಮಾಡ್ರಿ. ಮಾಡಿಬಿಟ್ಟು ಲಾಸ್ಟಿಗೆ ಹೆನ್ಸ್ ದ ಎಕ್ಸ್ ಇಸ್ಕೊಲ್ ಟು 4 ಆ್ಯಂಡ್ ವೈ ಇಸ್ಕೊಲ್ಸ್ ಟು 3. ಇದ್ರ ಲಾಸ್ಟ್ ಇಯರ್ ಕ್ವಶನ್ ಪೇಪರ್ ನಾನು ತೆಗೆದಿದ್ದು. ಇದನ್ನ ನೀವು ನೋಡ್ಬೋದು, ಇಲ್ಲೆಲ್ಲ ಈ ಎಲ್ಲ ಮಾಡಿದಾರಲ್ಲ ಅವರು, ಇದು ಫಾರ್ಮುಲಾ ಇವೆಲ್ಲ ಹಾಕಿಬಿಟ್ಟು ಮಾಡಿ. ಮತ್ತು ಈ ಥೇರಮ್ಸು, ಸ್ವಲ್ಪ ಥೇರಮ್ಸ್ ಇರ್ತಾವಲ್ಲ ಮ್ಯಾಥ್ಸಲ್ಲಿ, ಸರ್ಕಲ್ ಥೇರಮು ಮತ್ತು ಪೈಥಾಗೋರಸ್ ನಿಮ್ಗೆ ಬರಲ್ಲ 10th ಅವರಿಗೆ. ಸೊ ಡೆಫಿನೇಷನ್ಸು ಮತ್ತು ಈ ಥರ ಥೇರಮ್ ಕೊಟ್ಟಾಗ ಏನು ಮಾಡಬೇಕು, ಫಸ್ಟ್ ನೀವು ಸ್ಟಾರ್ಟ್ ಮಾಡೋದು ಸ್ಟೇಟ್ಮೆಂಟ್ ಇಂದ. ರೀಸನ್ ಬರ್ದಾರೆ, ರೀಸನ್ ಏನು ಬರೋದು ಬೇಡ. ಸ್ಟೇಟ್ಮೆಂಟ್ ಆದಮೇಲೆ ಪ್ರೂಫ್ ಆದಮೇಲೆ ಪ್ರೂಫಲ್ಲಿ ನೀವು ಏನು ಪ್ರೂವ್ ಮಾಡಕ್ಕೆ ಹೋಗ್ತಾ ಇರಿ ಅದನ್ನು ಬರಿಬೇಕು. ಅಲ್ಲಿ ನೀವು ಏನು ಪ್ರೂವ್ ಮಾಡ್ತಿರಲ್ಲ ಅದನ್ನ ಮಾಡಬೇಕು ವಿತ್ ಡೈಗ್ರಾಮ್ ಇನ್ಕ್ಲೂಡ್ ಮಾಡಿ. RHS = LHS, UN, ಟ್ರಯಾಂಗಲ್ ಥೇರಮ್ ಪ್ರೂವ್ ಮಾಡಂದ್ರೆ ಈಗ ಒನ್ ಸೈಡ್ ಇಸ್ಕೋಷ್ಟು ಇನ್ನೊಂದು ಸೈಡ್, ಒನ್ ಆ್ಯಂಗಲ್ ಇಸ್ಕೋಷ್ಟು ಇನ್ನೊಂದು ಆ್ಯಂಗಲ್, ಈ ಥರ ನೀವೆಲ್ಲ ಪಾಯಿಂಟ್ಸ್ನ ಇನ್ಕ್ಲೂಡ್ ಮಾಡಬೇಕು. ಆ ಡೈಗ್ರಾಮ್ ನೋಡಿಕೊಂಡು ನೀವು ಇನ್ಕ್ಲೂಡ್ ಮಾಡಿ ಬರೀಬೇಕು. ಮತ್ತು ಈಗ ಸಮ್ಟೈಮ್ಸ್ ಈ ಥರ ಸ್ಟೇಟ್ಮೆಂಟ್ ಪ್ರಾಬ್ಲಮ್ಸ್ ಬಂದಾಗ ಅದ್ರ ಗಿವನ್ ಏನೇನು ಕೊಟ್ಟವ್ರ, ಟು ಪ್ರೂವ್ ಏನೇನು ಪ್ರೂವ್ ಮಾಡಬೇಕು, ಈ ಥರ ಎಲ್ಲ ಬರೀಬೇಕು. ಬರ್ದು ನೆಕ್ಸ್ಟ್ ಮುಂದೆ ಹಿಂಗೆ ಬಂದರೆ ಇವು ಈ ಥರ ಪ್ರಾಬ್ಲಮ್ಸ್ ಇದ್ದಾಗ ಈ ಥರ ಎಲ್ಲ ಟೇಬಲ್ ಹಾಕಿ, ಈ ಥರ ನೋಡಿ ಇವ್ರು ಎಷ್ಟು ಕ್ಲೀನಾಗಿ ಟೇಬಲ್ ಹಾಕಿದ್ದಾರೆ, ಎಷ್ಟು ಕ್ಲೀನಾಗಿ ಫಾರ್ಮುಲಾ ಹಾಕಿ ಇದನ್ನು ಬರ್ತಾರೆ. ಮೀನ್ ಇಸ್ಕೋಷ್ಟು ಈ ಥರ ನೀವು ಬರಿಬೇಕು. ಮತ್ತು ನೆಕ್ಸ್ಟ್ ಒಂದು ಗ್ರಾಫರ್ ಇದ್ದೇ ಇರುತ್ತೆ ಫಿಕ್ಸ್. ಆ ಗ್ರಾಫಲ್ಲೇ ನಿಮ್ಮ ಕ್ವಾಂಟಿಟಿ ಆಫ್ ಮಾರ್ಕ್ಸ್ ಗ್ರಾಫಲ್ಲೇ ಸಿಗೋದು. 6 to 7 ಮಾರ್ಕ್ಸ್ ಗ್ರಾಫಲ್ಲೇ ಸಿಗೋದು. ಸೊ ಈ ಗ್ರಾಫ್ ನೀವು ಫಸ್ಟ್ ಈ ಥರ ಒಂದು ಟೇಬಲ್ ಹಾಕಿ ನೀವೆಲ್ಲ ಅವ್ರು ಕೊಟ್ಟಿರೋ ವ್ಯಾಲ್ಯೂಸನ್ನು ಬರ್ಕೊಂಡು ಉಳಿದಿರೋ ವ್ಯಾಲ್ಯೂಸನ್ನು ನೀವು ಫೈಂಡ್ ಮಾಡಿ ನಂತರ ನೀವು ಗ್ರಾಫ್ ಹಾಕಕ್ಕೆ ಹೋಗಿ. ಗ್ರಾಫಲ್ಲಿ ಮೇನ್ ಇಂಪಾರ್ಟೆಂಟ್, ಕೆಲವು ಜನ ಅಲ್ಲ ತುಂಬ ಜನ ನೆನಪು ಹಾರುತ್ತಂದರೆ ಸ್ಕೇಲ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅವ್ರು ಸ್ಕೇಲನ್ನೇ ನೋಡ್ತಾರೆ. ಸ್ಕೇಲಿಗೂ 1 ಮಾರ್ಕ್ಸ್ ಇರುತ್ತೆ ಇಲ್ಲಿ. ಮತ್ತು ಈ ಥರ ಫ್ರೀಕ್ವೆನ್ಸಿ, ಡೈಲಿ ಇನ್ಕಮ್, ಲೋವರ್ ಲಿಮಿಟ್ಸ್, ಆಮೇಲೆ ಇವೆಲ್ಲ ಈ ಥರ ಹಿಂಗೆ ಕೆಳಗಡೆ ಮೇಲ್ಗಡೆ ಎಕ್ಸ್ ವೈ ರೆಸ್ಟ್ ಎಲ್ಲ ಬರ್ಕೊಂಡು ನಂತರ ನೀವು ಪಾಯಿಂಟ್ಸ್ ಕೊಟ್ಟು ಜಾಯಿಂಟ್ ಮಾಡಬೇಕು. ಈ ಪಾಯಿಂಟ್ಸಲ್ಲಿ ನೀವು ಯಾವ ಪಾಯಿಂಟ್ ಇರುತ್ತಲ್ಲ, ಇಲ್ಲಿ ಕ್ಯಾಲ್ಕುಲೇಷನಲ್ಲಿ ಯಾವ ಪಾಯಿಂಟ್ ಬಂದಿರುತ್ತಲ್ಲ, ಕೋಆರ್ಡಿನೇಟ್ಸ್, ಅದನ್ನು ಇಲ್ಲಿ ಬರೀಬೇಕು.
ಸ್ವಲ್ಪ ಚಲೋ ನಿಮ್ಮ ಪ್ರೆಸೆಂಟೇಷನ್ ಎಷ್ಟು ಚಲೋ ಇರುತ್ತಲ್ಲ ಅಷ್ಟು ಒಳ್ಳೇದು. ನಾನು 3 to 4 ಕ್ವಶನ್ ಪೇಪರ್ ಅನಲೈಸ್ ಮಾಡಿದೆ. ಬಟ್ ಇದ್ರಲ್ಲೆಲ್ಲ ಕಾಮನ್ ಏನ್ ಅನ್ಸಿದ್ದೆ ಅಂದ್ರ ಮೇಲೆ ನೀವು ಲಾಸ್ಟ್ ಆನ್ಸರ್ ಏನಿರುತ್ತಲ್ಲ ಅದನ್ನ ನೀವು ಒಂದ್ ಸ್ವಲ್ಪ ಬ್ರಾಕೆಟ್ ಹಾಕಿ ಅಥವಾ ದೇರ್ ಫೋರು ಈ ತರ ಅದಕ್ಕೆ ಏನಾದ್ರೂ ಅಟ್ರಾಕ್ಟಿವ್ ತರ ಮಾಡ್ಬೇಕು. ಅದೇ ಇಂಪಾರ್ಟೆಂಟ್. ಅದ್ರ ಮೇಲೆ ಅವ್ರ ಅಟ್ರಾಕ್ಷನ್ ಹೋಗ್ಬೇಕು. ಆ ತರ ಇಲ್ಲಿ ನೋಡಿ ಇವ್ರು ಹೆಂಗ ಡಬಲ್ ಮಾರ್ಕ್ ಹಾಕೋಲ್ಲ ಈ ತರ ಹಾಕ್ಬಿಟ್ಟು ಮತ್ತೇನಿಲ್ಲ, ನೀವು ಎಕ್ಸಾಮ್ ಅಲ್ಲಿ ತುಂಬಾ ಇವ್ರದ್ದು ಇದು ನೋಡ್ಕೊಂಡು ಮತ್ತೆ ಪ್ಲಸ್ ಆರ್ ಮೈನಸ್ ಅಲ್ಲಿ ತುಂಬಾ ಡಿಫರೆನ್ಸ್ ಬರುತ್ತಾ. ಈ ತರ ಪ್ರಾಬ್ಲಮ್ಸ್ ಬಂದಾಗ ಈಗ ಇಲ್ಲಿ ಪ್ಲಸ್ ಇದೆ, ಪ್ಲಸ್ ಇಟ್ಕೊಂತಾರೆ, ಇಲ್ಲಿ ಮೈನಸ್ ಇದೆ ಅಲ್ಲ, ನೀವು ಮೈನಸ್ ಬರೀಲಿಲ್ಲ ಅಂದ್ಮೇಲೆ ಅದನ್ನ ಹಂಗೆ ಬರ್ದ್ಬಿಟ್ರೆ ಅದು ಪ್ಲಸ್ ಆಗ್ಬಿಡುತ್ತೆ. ಪ್ಲಸ್ ನೀವು ಲೆಕ್ಕ ಮಾಡಿದ್ರೆ ಪ್ಲಸ್ಸಿಗೆ ವ್ಯಾಲ್ಯೂ ಬೇರೆ ಬರುತ್ತೆ, ಮೈನಸ್ಸಿಗೆ ವ್ಯಾಲ್ಯೂ ಬೇರೆ ಬರುತ್ತೆ. ಸೊ ಪ್ಲಸ್ ಮೈನಸ್ ಇವು ಡಿಫ್ರೆನ್ಸ್ ನೀವು ಕರೆಕ್ಟ್ ಆಗಿ ಮಾಡಬೇಕು. ಇದು ಒಂದು ಪ್ಲಸ್ ಮೈನಸ್ ಮಿಸ್ಟೇಕ್ ಆಯ್ತು ಅಂದ್ರೆ ಪೂರಾ ಹೋಲ್ ಪ್ರಾಬ್ಲಮ್ ನಿಮ್ದು ರಾಂಗ್ ಆಗುತ್ತೆ. ಮತ್ತೆ ನೀವು ಏನ್ ಫೈಂಡ್ ಮಾಡಕ್ ಹೋಗ್ತಾ ಇದ್ದೀರಾ ಅದನ್ನು ಕೂಡ ತೋರಿಸ್ಬೇಕು ಅವರಿಗೆ. ಮತ್ತೆ ಈಗ ಈ ಫಾರ್ಮುಲಾ ಯೂಸ್ ಮಾಡಿ ಈ ಫಾರ್ಮುಲಾನ ನಾವು ಇಲ್ಲಿ ಹಾಕಿದೀವಿ, ಈಗ ಸೈನ್ ಕಾಸ್ ಈ ತರ ಈ ಐಡೆಂಟಿಟೀಸ್ ಇರ್ತಾವಲ್ಲ ಅವನ್ನ ಯೂಸ್ ಮಾಡ್ಕೊಂಡು ನೀವು ಈ ಸ್ಟೆಪ್ಪಿಗೆ ಈ ಫಾರ್ಮುಲಾನ ಯೂಸ್ ಮಾಡಿದ್ದೀನಿ ಅಂತ ಹೇಳಿ, ಬಿಕಾಸ್ ಅಂತ ಅದು ಸಿಂಬಲ್ ಬರುತ್ತಲ್ಲ 3 dots ದೇರ್ ಫೋರ್ ತರನೇ ಇರುತ್ತೆ 3 dots ಅದು ಇಲ್ಲಿ ಹಾಕ್ತೀನಿ ನೋಡಿ. ಈ ತರ ಮಾಡ್ಕೊಂಡು ಆ ಫಾರ್ಮುಲಾನ ನೀವು ಬರಿಬೇಕಲ್ಲಿ. ಬಿಕಾಸ್ ಅದ್ರ ಮೀನಿಂಗ್ ಬಿಕಾಸ್. ಸೊ ಆಯ್ತು, ಇಷ್ಟೇ. ಮ್ಯಾಥ್ಸ್ ಎಕ್ಸಾಮ್ ಅಂದ ತಕ್ಷಣ ನೀವೇನು ಹೆದರ್ಬೇಡ್ರಿ. ಇದ್ರಲ್ಲಿ 10 MCQ ಇರುತ್ತೆ, ಮತ್ತೆ 5 ಫಿಲ್ ಇನ್ ದ ಬ್ಲಾಂಕ್ಸ್ ಇರುತ್ತೆ, ಅಲ್ಲೇ ಗಿವನ್ ಆನ್ಸರ್ಸ್ ಇರ್ತಾವು, ಅವ್ನು ನೋಡ್ಕೊಂಡು ನೀವು ಬರೀಬಹುದು. 80 ಮಾರ್ಕ್ಸ್ ಪೇಪರ್ ಇರುತ್ತೆ. 80 ಮಾರ್ಕ್ಸ್ ಅಲ್ಲಿ ಈ ತರ ಮಾರ್ಜಿನ್ ಎಲ್ಲ ಅವ್ರು ಪ್ರಿಂಟೆಡ್ ಇರುತ್ತೆ. ಈ ಮಾರ್ಜಿನ್ ಹೊರಗಡೆನೆ ನಂಬರ್ ಹಾಕಿ, ಇದು ನಂಬರ್ ಏನ್ ಹಾಕಿದಾರಲ್ಲ ಅವ್ರು 13 ಅಂತಿದೆ, ಈ 13ನ ನೀವು ಹೊರಗಡೆನೆ ಹಾಕಿ. ಹೊರಗಡೆ ಹಾಕಿದ್ರೆ ಅದು ಚಲೋ ಮ್ಯಾನರ್. ಎಕ್ಸಾಮ್ ಇವ್ಯಾಲ್ಯೂಟರ್ಗೆ ಒಂದು ಸ್ವಲ್ಪ ಚಲೋ ಪ್ರೆಸೆಂಟೇಷನ್, ನಿಮ್ದು ಎಷ್ಟು ಪ್ರೆಸೆಂಟೇಷನ್ ಅಷ್ಟು ಚಲೋ ಇರುತ್ತೆ, ಅದು ಮ್ಯಾಟ್ರ್ ಆಗುತ್ತೆ. ಪ್ರೆಸೆಂಟೇಷನ್ ಮ್ಯಾಟ್ರಸ್. ಸೊ ಇವತ್ತಿನ ವಿಡಿಯೋ ಇಷ್ಟೇ. ಸೊ ಆಲ್ ದ ಬೆಸ್ಟ್ ಫಾರ್ ಟುಮಾರೋಸ್ ಮ್ಯಾಥ್ಸ್ ಎಕ್ಸಾಮ್. ಎಲ್ಲರೂ ಚಲೋ ಬರೀರಿ, ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ ಯು.